ಅಮ್ಮ ಇರೋದ್ರಿಂದ ನನಗೆ ಮನೇಲಿ ತಿಂಡಿ ಮಾಡೋ ಕೆಲಸ ಇರೋದಿಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೂವೆಲ್ಲ ಕಿತ್ಕೊಂಡು ಪೂಜೆ ರೂಮ್ನ ಕ್ಲೀನ್ ಮಾಡಿಕೊಂಡು ಪೂಜೆ ಸಾಮಾನ ಬೆಳಗಲಿಕ್ಕೆ ತಾಮ್ರಗೌರವರ ಪೌಡರ್ನ ಬಳಸ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಚೆನ್ನಾಗಿ ಶುದ್ಧಿ ಆಗುತ್ತೆ. ನಿಮಗೆ ಗೊತ್ತಿದೆ, ನಾನು ಇದನ್ನು ತುಂಬ ದಿನದಿಂದ ಬಳಸ್ತಾ ಇದ್ದೀನಿ. ಹಾಗೆಯೇ ಕಮೆಂಟಲ್ಲೆಲ್ಲ ಕೇಳ್ತಾ ಇರ್ತೀರಾ, ನಿಮ್ಮ ಮನೇಲಿ ತುಂಬಾ ಪಾಸಿಟಿವ್ ಆಗಿರ್ತೀರಾ, ಹ್ಯಾಪಿನೆಸ್ ಆಗಿರ್ತೀರಾ ಹೇಗೆ ಅಂತ. ನಮ್ಮ ಮನೇಲಿ ಶ್ರೀ ಶಿವ ಸದ್ಗುರು ಗೋಶಾಲೆಯ ಪುಷ್ಪಕ ವಿಮಾನ ಧೂಪನ ಬಳಸ್ತೀನಿ. ಇದು ಅಗ್ನಿಹೋತ್ರ ಪ್ರಭಾವ ಬೀರೋದ್ರಿಂದ ವಾಸ್ತು ದೋಷ, ಕಣ್ಣು ದೃಷ್ಟಿನ ಮನೆಯವರಿಂದ ರಕ್ಷಿಸುತ್ತೆ. ಅಂಡ್ ನಾವು ಕೆಲವೊಂದ್ಸತಿ ಮನೇಲಿ ಬಿದ್ರಿಂದ ಮಾಡಿರುವಂತಹ ಗಂಧದ ಕಡ್ಡಿನ ಬಳಸ್ತೀವಿ. ಅದನ್ನ ಬಳಸೋದ್ರಿಂದನೂ ಕೂಡ ಕೆಲವೊಂದ್ಸತಿ ಮನೇಲಿ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ. ಪುರಾಣದಲ್ಲಿ ಧೂಪಂ ಸಮರ್ಪಯಾಮಿ ಅಂತ ಹೇಳ್ತಾರೆ. ದೇವರಿಗೆ ಪ್ರಿಯವಾದ ಧೂಪ ಹಚ್ಚೋದ್ರಿಂದ ಮನೆಗೆ ಸಂಪತ್ತು, ಶಾಂತಿ, ಎಲ್ಲರೂ ಆರೋಗ್ಯ, ಆಯಸ್ಸು ಕೂಡ ಹೆಚ್ಚುತ್ತೆ. ನಮ್ಗೆ ಶಿವ ಮತ್ತೆ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ. ದೈವಿಕ ಶಕ್ತಿ ಗೋವಿನಲ್ಲಿದೆ. 100% ನ್ಯಾಚುರಲ್ ಆಗಿದ್ದು ಗಿಡ್ಡ ಗೋಮಯ ಮತ್ತೆ ಶುದ್ಧ ತುಪ್ಪ ಇರೋದ್ರಿಂದ ಇದು ಕೆಮಿಕಲ್ ಫ್ರೀ ಆಗಿರುತ್ತೆ. ಮನೇಲಿ ಚಿಕ್ಕ ಮಕ್ಳಿದ್ರು ಕೂಡ ಸೇಫ್ ಆಗಿರುತ್ತೆ. ನೀವು ತಗೊಳ್ಳೋದ್ರಿಂದ ನಮ್ಮ ಪರಂಪರೆ ಗೋಶಾಲೆಗೂ ಸಹಾಯ ಆಗುತ್ತೆ. ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಳ್ಳಿ.